क्या बोला मैं तुझे? मामू भाई तुम्हारा गलती है। गाड़ी बंद करो, गाड़ी बंद करो बोल दो। क्या है ಕರ್ನಾಟಕ ಸರ್ಕಾರ ಇದು ಒಂದು ಕರ್ನಾಟಕ ಬಸ್ನಲ್ಲಿ ನಡೆದಂಥ ಕಂಡಕ್ಟರ್ ಮೇಲೆ ಹಲ್ಲೆ ಮರಾಠಿ ಸಾಕಷ್ಟು ಜನರು ನಮ್ಮ ಕನ್ನಡಗರ ಜೊತೆ ಅದಾರಂತ ನಾವು ತಿಳ್ಕೊಂಡಿದ್ದೀವಿ. ಇವತ್ತು ಪಾಪ ಒಂದು ಬಸ್ಸಿನ ಕಂಡಕ್ಟರ್ಗೆ ಡ್ರೈವರ್ಗೆ ಹಲ್ಲೆ ನಡೆದಂಥ ಮರಾಠಿಗರು ಬಾಳಿಕುಂದ್ರಿ ಸಾಂಬ್ರಾದವರು ಅಂತ ಕೂಡ ಇವರು ಸಾಕಷ್ಟು ಒಂದು 20 ಜನ ಕೂಡ ಒಂದು ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಯಾಕೆಂದ್ರೆ ಇವರು ಕರ್ನಾಟಕದಲ್ಲಿ ಇದ್ದಂಥ ಒಂದು ಕನ್ನಡಿಗರಿಗೆ ಕನ್ನಡ ಮಾತಾಡೋಕೆ ಕಲ್ಕೊಬಿಟ್ಟು ವಾಪಸ್ ಮರಾಠಿ ಮಾತಾಡ್ಬೇಕಂತ ಹೇಳ್ತಾ ಇದಾರಲ್ಲ ಅವರು. ಯಾವ ರೀತಿಯಿಂದ ಹೇಳ್ತಾ ಇದಾರೆ ಇವರು? ಇವ್ರಿಗೆ ಮರಾಠಿ ಬೇಕಾದ್ರು ಮರಾಠಿದ ಗುಂಡಾಗರ್ದಿ ಮಾಡ್ಬೇಕಾದ್ರು ಇವ್ರು ಮಹಾರಾಷ್ಟ್ರಕ್ಕೆ ಹೋಗ್ಬೋದು. ಕರ್ನಾಟಕದಾಗಿದ್ದು ಕನ್ನಡಿಗರದು ಇಲ್ಲ ನೆಲವನ್ನು ಆಸ್ತಿಯನ್ನು ಎಲ್ಲ ಮಾಡ್ಕೊಂಡು ಮತ್ತು ಮರಾಠಿ ಒಳಗೆ ಬರ್ಲಿಲ್ಲ ಅಂದ್ರೆ ನಿಮ್ಮನ್ನು ಬಡಿತೀವಿ, ನಿಮ್ಮನ್ನು ಕೊಂದುತ್ತೀವಿ, ನಿಮ್ಮನ್ನು ಕೊಲೆ ಮಾಡ್ತೀವಿ ಅಂತ ಇದು ಹಲ್ಲೆ ಮಾಡಿದಂತ ಒಂದು ಪಾಪ ಸಾವಿರಾರು ಜನನು 100 ಜನನು ಕಾಪಾಡ್ಕೊಂತ ಹೋಗುವಂತ ಒಬ್ಬ ಡ್ರೈವರ್ ಒಬ್ರು ಕಿನ್ನರು ಒಂದು ಜವಾಬ್ದಾರಿ ಇರ್ತಿದೆ ಅವ್ರಿಗೆ. ಆ ಜವಾಬ್ದಾರಿಯಿಂದ ಈ ಜಲ ಸಾಮಾನ್ಯರಿಗೆ ಎಲ್ಲಾರನ್ನೂ ಅವರು ಒಂದು ಜವಾಬ್ದಾರಿನ ವೈದಿಕಟ ತಮ್ಮ ಊರಲ್ಲಿ ಮುಟ್ಟಿಸ್ತಾರ. ಅಂತದಕ್ಕೆ ಇವ್ರಿಗೆ ಮರಾಠಿ ಮಾತಾಡಂತ ಹೇಳ್ಕಟ ಅವ್ರ ಮೇಲೆ ಹಲ್ಲೆ ಮಾಡ್ತಾರಂದ್ರೆ ಇವ್ರು ಯಾರು ಇಂಥವೆಲ್ಲ ಶಕ್ತಿಯನ್ನು ಕೊಡ್ತಾ ಇದಾರೆ ಇವ್ರಿಗೆ ಗೊತ್ತಾಗೋದಿಲ್ಲ. ರಾಜಕಾರಣಿಯವರು ನೋಡ್ಕೊಂಡು ಕುಂದ್ರಬಾರ್ದು. ನಿಮ್ಮ ಭಾಗದ ಒಂದು ಇದ್ದಂತ ರಾಜಕಾರಣಿಗಳು ಇವು ಮಾಡ್ತಿರಲ್ಲ, ಹಲ್ಲೆ ಮಾಡ್ಯಾರ. ಕನ್ನಡ ಮಾತಾಡ್ಬೇಕು, ಕನ್ನಡ ಕಲಿಬೇಕು ಅಂತೇಳಿ ಬಡತಾರ. ನೀವು ಕನ್ನಡ ಸಂಘಟನೆದವ್ರು ಏನ್ ಮಾಡ್ತೀರ? ಅವ್ರು ನಾವು ಎಲ್ಲರೂ ಸಂಘಟನೆವಾಗಿ ನೇರವಾಗಿ ಖಂಡಿಸ್ತಾ ಇದೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಅವರಾಗಿರ್ಬೋದು, ಕನ್ನಡ ಪರ ಸಂಘಟನೆಯವರು ಎಲ್ಲರೂ ಕೂಡ ಇದನ್ನ ಏನಿದಿಲ್ಲ ನಾಳೆ ಇವ್ರ ಮೇಲೆ 20 ಜನ ಮೇಲೆ ಇವ್ರು ಕ್ರಮ ತಗೊಂಡು ಇವ್ರು ಅರೆಸ್ಟ್ ಮಾಡಿ ಒಳಗೆ ಹಾಕಲಿಲ್ಲ ಅಂದ್ರೆ ಇದನ್ನ ನಾವು ಹೋರಾಟವನ್ನು ನಡೆಸಬೇಕಾಗ್ತೈತೆ ಅಂತ ನಾನು ಹೇಳ್ತಾ ಇದ್ದೇನೆ. ತಿರುಗಾಡಿ ಬಡಿಯುವಂತ ಕೆಲಸ ನಾವ ಮಾಡ್ಬೇಕಾಗ್ತೈತಿ ಇನ್ಮೇಲೆ. ಯಾಕೆಂದ್ರೆ ಪೊಲೀಸರು ಮೊದಲು ಇದನ್ನ ಕೆಲಸ ಮಾಡ್ಬೇಕು. ಈಗ ಅವರು ಇಂತ ದಾದಾಗಿರಿ ಗುಂಡಾಗರ್ದಿ ಮಾಡುವಂತ ಕೆಲಸ ಮಾಡಿದ್ರೆ ಇನ್ನು ಕನ್ನಡಿಗರು ನಾವು ಹೋರಾಟಗಾರರು ಕೂಡ ಯಾರು ಮರಾಠಿ ಇದನ್ನ ಹೆಚ್ಚು ಮಾತಾಡ್ಕೊಂಡು ದಾದಾಗಿರಿ ಮಾಡ್ಕೊಂಡ್ ಬಂದ್ರ ಅವ್ರನ್ನ ಉಳ್ಳಾಡಿಸಿ ಬಿಡುವಂತ ಕೆಲಸ ನಾವು ಹೋರಾಟಗಾರ ಮಾಡ್ಬೇಕಾಗಿತ್ತು. ಹೌದು ಸರ್, ಒಂದೇ ಜಾತಿ ಐತೆ ಸರ್, ಇದು ಮರಾಠಿ ಸರ್. ನನಗೆ ಮರಾಠಿ ಬರಲ್ಲ. ಕನ್ನಡದೊಳಗೆ ಹೇಳೋ ಮಾತಂದ್ರೆ ನೀನ್ ಮರಾಠಿ ಕಲಿಬೇಕು, ಹೆಂಗ್ ಮಾಡ್ತೀನಿ ನೀನು ಅಂತೇಳಿ ಮರಾಠಿ ಒಳಗೆ ನನಗೆ ಬೈದ್ಲು. ನಾವು ಟಿಕೆಟ್ ಅಂತ ಕೇಳಿದೆ ರೀ. ಅವ್ರು ಒಂದು ಹುಡುಗ ಒಂದು ಹುಡುಗಿ ಇದ್ರು. ಒಂದು ಹುಡುಗ ಒಂದು ಹುಡುಗಿ ಇದ್ದ ತಕ್ಷಣ ಈಗ ಒಂದು ಫ್ರೀ ಟಿಕೆಟ್ ಹುಡುಗನಿಗೆ ಕೊಟ್ರೆ ನಾನು ಸಸ್ಪೆಂಡ್ ಆಗ್ತೀನಿ. ಅವರು ಒಂದು ಹುಡುಗನ ಟಿಕೆಟು ಅವಳೇ ತೊಗೊಂಡಿದ್ಲು. ಹುಡುಗನ ಟಿಕೆಟು ಅವಳೇ 2 ತೊಗೊಂಡಿದ್ಲು. ಆಮೇಲೆ ಅದು ಯಾರು ನಮ್ಮ ಚೆಕಿಂಗ್ ಇನ್ಸ್ಪೆಕ್ಟರ್ ಮಾತ್ರ ನಾನು ಸಸ್ಪೆಂಡ್ ಮಾಡಿಬಿಡ್ತಾರೆ. ಅದಕ್ಕೆ ನಾನು ಅವಳು 2 ಟಿಕೆಟ್ ಅಂತ ಹೇಳಿದ್ಲು ಆ ಹುಡುಗಿ. ಆಮೇಲೆ ನಾನು ಕೊಟ್ಟಿದ್ದೆ 2 ಟಿಕೆಟ್ ಅಂತ ಕೊಟ್ಟ ತಕ್ಷಣ ಮತ್ತೆ ಆಮೇಲೆ ಇನ್ನೊಬ್ರು ಯಾರೋ ಮಾತು ಕೇಳಿದೆ, ಇಲ್ಲದಾರ ಅವ್ರದ್ದು ಟಿಕೆಟ್ ಗಂಡಸರಿ ಕೊಟ್ಟರೆ ನಾನು ಸಸ್ಪೆಂಡ್ ಆಗ್ತೀನಿ, ನೀವು ಹಂಗೆಲ್ಲ ಮಾಡಬಾರ್ದ ಮಾತು ಅಂದ್ರಿ. ನೀನು ಶಾಣೆ ಇದೆ ಹುಚ್ಚದ ಅಂತ ಎಷ್ಟು ಅಂದಿದ್ದೆ. ನೀನು ಮರಾಠಿ ಮಾತಾಡು, ನನಗೆ ಮರಾಠಿ ಬರಲ್ಲ ಅಂತ ನಾನಂದೆ. ನೀನು ಮರಾಠಿ ಮಾತಾಡಬೇಕು. ಆಮೇಲೆ ಆ ಕೂತ ಹುಡುಗ ನೀನು ಊರಿಗೆ ಬರಲಿ, ಬಾಳೆಕುಂದ್ರಿಗೆ ಬರಲಿ,
ಇಷ್ಟು ಅನುದಾನ ನಾನು ಮತ್ತೆ ಮುಂದೆ ಟಿಕೆಟ್ ಕೊಡ್ತಾ ಹೋದೆ ಸರ್. ಕೊಟ್ಟ ತಕ್ಷಣ ಅಲ್ಲಿ ಬಂದ ಜನ ಅಲ್ಲ ಅವರು ಊರಲ್ಲಿ ಸಣ್ಣ ಬಾಳೆ ಕುಂದ್ರಿ ಸರ್. ಅಲ್ಲಿ ಹೋದ ತಕ್ಷಣ ಒಂದು 100 ಜನ ನಮ್ಮ ಬಸ್ ಮುಂದೆ ನಿಂತಾರೆ, ಒಂದು 20 ಜನ ಒಳಗಚ್ಚಿ ಹೊಡಿತಾ ಇದ್ದಾರೆ. ಎಲ್ಲ ತಲೆಗೆ ಹೊಡೆದಿದ್ದಾರೆ, ಇಲ್ಲೆಲ್ಲ ಹೊಡೆದಿದ್ದಾರೆ. ಆಮೇಲೆ ಡ್ರೈವರ್ ಹೊಡಿತಾ ಇದ್ದಾರೆ. ನೀನು ಮರಾಠಿ ಮಾತಾಡೋಕೆ ಅಲ್ಲಾದ್ರು ಮರಾಠಿನೇ ಸರ್. ಕೇಳ್ಬೇಕಲ್ಲ, ನ್ಯಾಯ ಹೋಗಿ ಸ್ಟೇಷನ್ ಇದೆ ಅಲ್ಲ, ಪೊಲೀಸ್ ಸ್ಟೇಷನ್ ಇದೆ ಅಲ್ಲ, ಕೇಳ್ಬೇಕಾ ಬೇಡವಾ ಸರ್? ನಾನು ಅಪಾರ್ಟ್ಮೆಂಟ್ 2008ರಿಂದ ನಾನು ಇಲ್ಲದ ನನ್ನ ಸರ್ವಿಸ್ 18 ವರ್ಷ ಅಲ್ಲೇ ಡ್ಯೂಟಿ ಮಾಡ್ತಿದ್ದೀನಿ ಸರ್. ಹಾ, ಮರಾಠಿ ಕಲಿಬೇಕು ಮಾಡಬೇಕು ಸರ್. ಊರ್ ಜನ ಸರ್ ತಪ್ಪು ಮಾಡಿದ್ರೆ ಕೇಳ್ಬೇಕಲ್ಲ, ಪೊಲೀಸ್ ಸ್ಟೇಷನ್ ಇದೆ ಅಲ್ಲ. ಹಾ ಸರ್, ಊರಿನ ಜನ ಎಲ್ಲ ಬಂದು ಸೇರಿ ಹೊಡೆದ್ರೆ ಅಲ್ಲಿ ಹೋಗಿ ಇದು ಗಾಡಿ ನಿಲ್ಲಿಸಿ ಬಂದಿದ್ದು ಸರ್. ಮೊದಲು ನಾನು MLC ಮಾಡಿಸ್ಕೊಳಕ್ ಬಂದಿದ್ದೆ ಸರ್. ತುಂಬಾ ತ್ರಾಸ ಆಗ್ತಿದೆ ಸರ್. ಎಲ್ಲ ಕಡೆ ಒದ್ದಿದ್ದಾರೆ, ತಲೆ ಸರ್. ಸುಮಾರು ಗಾಡಿಯಲ್ಲಿ ಒಂದು 20 ಜನ ಹತ್ತಿದ್ರು ಸರ್. ಎಲ್ಲ ತಲೆಗೆಲ್ಲ ಹೊಡೆದ ಸರ್. ನಾನು MLC ಮಾಡ್ತೀನಿ ಈಗ. ಅವ್ರು ಏನ್ ಟ್ರೀಟ್ಮೆಂಟ್ ಕೊಡ್ತಾರೆ ನೀವು ಮಾಡಿ ಹೇಳಿದ್ರು ಸರ್. ಕೇಳ್ತಿಲ್ಲ, ಎಲ್ಲ ಹೆಣ್ಮಕ್ಳು ಯಾರು ಇಲ್ಲ ಸರ್, ಯಾರು ಬಿಡಿಸಿಲ್ಲ. ಅವ್ರು 20 ಜನ ಅವ್ರನ್ನ ಯಾರನ್ನ ತೆಗಿಸಿ ಎಲ್ಲ ಸರ್ ಮರಾಠಿ ಎಲ್ಲ ಸರ್. ಹಾ, ನೀನ್ ಕನ್ನಡ ಮಾತಾಡ್ಬೇಕು ಸರ್. ಅವ್ರು ಇಲ್ಲಿಂದ CBT ಇಂದ ಅವ್ರು ಸಣ್ಣ ಬಾಳೆ ಕುಂದ್ರಿ, ಒಂದ್ ಹುಡುಗ ಒಂದ್ ಹುಡುಗಿ. ಹಾ, ಸಣ್ಣ ಬಾಳೆ ಕುಂದ್ರಿ ಸರ್. ಅವ್ರು ಸರ್ CBT ಒಳಗೆ ಹತ್ತಿದ್ರು. ಅವ್ರು ಸಣ್ಣ ಬಾಳೆ ಕುಂದ್ರಿ ಹೇಳಿ ಅವರು. ಹಾ ಸರ್, ನಾನು ಇಲ್ಲೇ ಕೇಳಿದೆ. ಟಿಕೆಟ್ ಅಂತ ಮಾಡ್ಕೋತ ಹೋದೆ. ಅವಳು ಮರಾಠಿ ಒಳಗೆ 2 ಕೊಡೋತಂದ್ಲು. ಸರಿಯಮ್ಮ, ನನಗೆ ಮರಾಠಿ ಬರಲ್ಲ, ಕನ್ನಡ ಇರೋಳಗೆ ಹೇಳಿ, ಏಯ್ ನೀನು ಮರಾಠಿ ಮಾತಾಡ್ಬೇಕು. ಹೆಂಗ್ ಕೇಳಿದ್ರು ನೋಡಮ್ಮ, ನನ್ನ ಹಾ ಮರಾಠಿ ಮಾತಾಡ್ಬೇಕು ನೀನು. ಹೌದು ಸರ್, ಹೆಣ್ಮಕ್ಳು. ಅವ್ನ ಪಕ್ಕದಲ್ಲಿ ಹುಡುಗ ಯಾರಿದ್ದಾನೋ ಗೊತ್ತಿಲ್ಲ. ಅವ್ ಇಲ್ಲಿ ಕಾಲೇಜ್ ಸ್ಟೂಡೆಂಟ್ ಇರ್ಬೋದು ಸರ್ ಅವ್ನು. ಬಟ್ ಅವ್ರು ಇಬ್ರು ಇದ್ರು. ಅವ್ನ ಊರ್ ಬರ್ಲಿ, ಅವ್ನು ಹಂಗ್ ಮಾಡ್ತಾನೆ ಹಿಂಗ್ ಮಾಡ್ತಾನೆ ಮರಾಠಿ ಒಳಗೆ ಮಾತಾಡ್ತಿದ್ರು ಸರ್. ಅವ್ರ ಊರಿಗೆ ಹೋಗಿದ ತಕ್ಷಣ ಸರ್ ಮಾದೇ ಹುಕ್ಕೇರಿ ಅಂತ ಹೇಳ, ಮಾದೇ ಹುಕ್ಕೇರಿ ಸರ್. ನನಗರಿ ಸರ್